ದುಡಿದು ತಿಂದರೆ ತಪ್ಪಿಲ್ಲ, ಆದರೆ ಪರರ ಸಂಪತ್ತಿಗೆ ಆಸೆ ಪಡುವುದು ತಪ್ಪು. ಹಣ ಗಳಿಸುವುದು ತಪ್ಪಲ್ಲ, ಆದರೆ ಅನ್ಯಾಯದಿಂದ ಗಳಿಸುವುದು ತಪ್ಪು. ಸಿರಿತನ ಅನುಭವಿಸುವುದು ತಪ್ಪಲ್ಲ, ಆದರೆ ಶ್ರಮದ ದುಡಿಮೆಯನ್ನ ಮರೆಯುವುದು ತಪ್ಪು. ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಕೆಲವರಿಗೆ ಆಯ್ಕೆಗಳಾಗಿರುತ್ತವೆ, ಇನ್ನು ಕೆಲವರಿಗೆ ಅನಿವಾರ್ಯವಾಗಿರುತ್ತವೆ. ಯಾವತ್ತೂ ಸುಂದರ ಬದುಕು ದಿಢೀರೆಂದು ಘಟಿಸುವುದಿಲ್ಲ. ಪ್ರೀತಿ, ಸಂತೋಷ, ತಾಳ್ಮೆ ಮತ್ತು ತ್ಯಾಗಗಳಿಂದ ಅದನ್ನು ನಾವೇ ನಿರ್ಮಿಸಿಕೊಳ್ಳಬೇಕು. ಜೀವನದಲ್ಲಿ ಕಳೆದುಕೊಂಡಿದ್ದು ವಸ್ತುವಾದರೆ ಹುಡುಕಬಹುದು, ಇಲ್ಲವೇ ಮತ್ತೊಂದು ತೆಗೆದುಕೊಳ್ಳಬಹುದು. ಕಳೆದುಕೊಂಡಿದ್ದು ನಂಬಿಕೆಯಾದರೆ ಹುಡುಕಿದರೂ ಸಿಗದು, ಕೊಂಡುಕೊಳ್ಳಲು ಸಾಧ್ಯವಾಗದು. ಜೀವನದಲ್ಲಿ ನಾವು ಏನೇ ಸಾಧನೆ ಮಾಡಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ನಮ್ಮ ಪಾದ ನೆಲದ ಮೇಲೆ ಇರುವಂತೆ ಜಾಗೃತೆ ವಹಿಸುವುದು ತುಂಬಾ ಮುಖ್ಯ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಂಡವರು ಜೊತೆಗುಳಿಯುತ್ತಾರೆ, ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ. ಸಂಬಂಧ ಗಟ್ಟಿಯಾಗಿ ಇಟ್ಟುಕೊಳ್ಳಬೇಕೆಂದರೆ ಕೆಲವೊಮ್ಮೆ ಕುರುಡು, ಕೆಲವೊಮ್ಮೆ ಕಿವುಡ, ಇನ್ನು ಕೆಲವೊಮ್ಮೆ ಮೂಗರಾಗಿ ಇರುವುದನ್ನ ಕಲಿಯಬೇಕಾಗುತ್ತದೆ. ಜೀವನದಲ್ಲಿ ಕಾಲಿಗೆ ಆದ ಗಾಯ ಹೇಗೆ ನಡೆಯಬೇಕೆಂದು ಕಲಿಸುತ್ತದೆ, ಅದೇ ಮನಸ್ಸಿಗೆ ಆದ ಗಾಯ ಹೇಗೆ ಬದುಕಬೇಕೆಂಬುದನ್ನ ಕಲಿಸುತ್ತದೆ. ನಮ್ಮ ಆಲೋಚನೆಗಳು ನಮ್ಮನ್ನು ರೂಪಿಸುತ್ತವೆ. ಮನಸ್ಸು ಪರಿಶುದ್ಧವಾಗಿದ್ದರೆ, ಖುಷಿಯಾಗಿದ್ದರೆ, ಅಕ್ಕಪಕ್ಕದವರ ಸಣ್ಣತನ, ದ್ವೇಷ ಇತ್ಯಾದಿ ನಕಾರಾತ್ಮಕ ಸಂಗತಿಗಳು ನಮ್ಮ ಸಮೀಪವೂ ಸುಳಿಯುವುದಿಲ್ಲ. ಜನರು ನಿಮ್ಮ ಜೀವನದಲ್ಲಿ ಬರುತ್ತಿರುತ್ತಾರೆ ಮತ್ತು ಹೋಗುತ್ತಿರುತ್ತಾರೆ, ಆದರೆ ಕೆಲವು ಜನರು ಮಾತ್ರ ಸ್ಥಿರವಾಗಿ ನೆಲೆ ನಿಲ್ಲುತ್ತಾರೆ. ಯಾರಾದರೂ ನಮಗೆ ಬೈಯುತ್ತಾರೆ, ಜೋರು ಮಾಡುತ್ತಾರೆ ಎಂದರೆ ಅದರರ್ಥ ಅವರಿಗೆ ನಮ್ಮ ಮೇಲೆ ಕೋಪ ಎಂದಲ್ಲ, ಅವರೇ ನಮ್ಮನ್ನು ಪ್ರೀತಿಸುತ್ತಾರೆ ಎಂದು, ಅವರೇ ನಮಗೆ ಒಳ್ಳೆಯದನ್ನು ಬಯಸುತ್ತಾರೆ ಎಂದು. ಕೋಪದ ಹಿಂದಿನ ಪ್ರೀತಿ ಎಲ್ಲರಿಗೂ ಅರ್ಥವಾಗುವುದಿಲ್ಲ. ಕೋಪದಲ್ಲಿ ಎಂದಿಗೂ ಕೆಟ್ಟ ಮಾತುಗಳನ್ನು ಆಡಬೇಡಿ. ನಿಮ್ಮ ಕೋಪ ಕರಗಿ ಬಿಡಬಹುದು, ಆದರೆ ಆಡಿದ ಮಾತುಗಳು ಹಾಗೆಯೇ ಉಳಿದು ಬಿಡುತ್ತವೆ. ಸಮಾಧಾನದಿಂದ ಇದ್ದರೆ ಈ ಎಲ್ಲವೂ ಕಾಲ ಬಂದಾಗಲೇ ಅರ್ಥವಾಗುವುದು. ಕಾಲಾಯ ತಸ್ಮೈ ನಮಃ. ನೀನು ಹುಟ್ಟಿದಾಗ ನಿನ್ನನ್ನು ನೋಡಲು ಯಾರು ಬಂದಿದ್ದರು ಎಂದು ನಿನಗೆ ಗೊತ್ತಿಲ್ಲ. ನೀನು ಸತ್ತಾಗ ನಿನ್ನನ್ನು ನೋಡಲು ಯಾರು ಬರುವರು ಅದೂ ಗೊತ್ತಿಲ್ಲ. ಆದರೆ ನೀನು ಕಷ್ಟದಲ್ಲಿರುವಾಗ ನಿನ್ನ ಸಹಾಯಕ್ಕೆ ಬಂದವರನ್ನ ನೀನು ಜೀವ ಇರುವವರೆಗೂ ಮರೆಯಬೇಡ. ಕೆಲವೊಮ್ಮೆ ಮನಸ್ಸು ಹೇಳುತ್ತದೆ, ಜನರು ನಿನ್ನೊಂದಿಗೆ ಹೇಗೆ ವರ್ತಿಸುತ್ತಾರೋ ನೀನು ಹಾಗೇ ವರ್ತಿಸು ಎಂದು. ಆದರೆ ಹೃದಯ ಹೇಳುತ್ತದೆ, ನಾವು ಅವರಂತೆಯೇ ವರ್ತಿಸಿದರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ಎಂದು. ಇಲ್ಲಿ ಹೆಣವನ್ನು ಮಾತ್ರ ಬೇರೆಯವರು ಹೊರೋದು, ಕಷ್ಟ ಸುಖಗಳನ್ನು ನಾವೇ ಹೊರಬೇಕು. ಆದ್ದರಿಂದ ಭುಜಗಳಿಗಿಂತ ಮನಸ್ಸು ಗಟ್ಟಿ ಇರಲಿ. ಸತ್ಯ ಒಳ್ಳೆಯದು, ಸತ್ಯದ ಜೀವನ ಅದಕ್ಕಿಂತಲೂ ಒಳ್ಳೆಯದು. ನದಿಗಳು ಮುಂದಕ್ಕೆ ಸಾಗುವವೇ ಹೊರತು ಹಿಂದಕ್ಕೆ ಹರಿಯುವುದಿಲ್ಲ. ಅದೇ ರೀತಿ ನಮ್ಮ ಜೀವನವೂ ಕೂಡ ಕಳೆದು ಹೋದ ಬದುಕಿನ ಬಗ್ಗೆ ಚಿಂತಿಸದೆ ಮುಂದೆ ಸಾಗುತ್ತಿರಬೇಕು. ಕಲ್ಲಿಗೆ ಸುಂದರ ಆಕಾರ ಬರಬೇಕಾದರೆ ಉಳಿಯ ಪೆಟ್ಟು ಬೀಳಲೇಬೇಕು. ಹಾಗೆ ಬದುಕು ಸುಂದರ ಆಗಲು ಕಷ್ಟ ಸುಖಗಳನ್ನು ಅನುಭವಿಸಲೇಬೇಕು. ಈ ಬದುಕು ಅನ್ನೋದು ನದಿಯ ಹಾಗೆ ಕೊನೆಯಿಲ್ಲದ ಪಯಣ. ಯಾವುದು ನಮ್ಮ ಜೊತೆ ಉಳಿಯುವುದಿಲ್ಲ. ಉಳಿಯುವುದು ಒಂದೇ ನಾವು ಮಾಡಿದ ಪುಣ್ಯದ ಕೆಲಸಗಳು ಮಾತ್ರ. ಜೀವನದಲ್ಲಿ ಅಳತೆ ಮೀರಿ ಮಾಡಿದ ಸಾಲ
ಅದ್ದೂರಿಯಿಂದ ಮಾಡಿದ ಮದುವೆ, ಸರಳತೆ ಮೀರಿ ತೋರಿಕೆಯ ಬದುಕು, ಅತಿಯಾಗಿ ಒಬ್ಬರ ಮೇಲಿರುವ ನಂಬಿಕೆ, ಅಪಾರವಾದ ಪ್ರೀತಿ ನಂಬಿಕೆ, ಇದು ಯಾವತ್ತೂ ಒಳ್ಳೆಯದಲ್ಲ. ಅತಿಯಾದರೆ ಅಮೃತವೂ ಕೂಡ ವಿಷವಾಗುತ್ತದೆ. ನಂಬಿಕೆ ಒಂದು ಸಿಹಿಯಾದ ಹೂವಿನಂತೆ, ನಿಜವಾಗಿಯೂ ಸುಗಂಧಮಯ. ಆದರೆ ಒಮ್ಮೆ ನಾಶವಾದರೆ ಅದನ್ನು ಮತ್ತೆ ಪಡೆಯಲು ತುಂಬಾ ಕಷ್ಟ. ನೀನು ನಮ್ಮವನು ಅಂತ ಮಾತಲ್ಲಿ ಯಾರು ಬೇಕಾದರೂ ಹೇಳುತ್ತಾರೆ, ಆದರೆ ಕಷ್ಟ ಬಂದಾಗಲೇ ಗೊತ್ತಾಗೋದು ನಿಜವಾಗಿಯೂ ನಮ್ಮ ಜೊತೆಗಿರುವವರು ಯಾರು ಅಂತ. ಎಷ್ಟೇ ಕಷ್ಟ ಬಂದರೂ ಕಣ್ಣೀರು ಹೊರಬರದಂತೆ ನೋಡಿಕೊಳ್ಳಬೇಕು. ಏಕೆಂದರೆ ನಮ್ಮ ಕಣ್ಣೀರು ನೋಡಿ ಸಮಾಧಾನ ಮಾಡುವವರಿಗಿಂತ ಅಪಹಾಸ್ಯ ಮಾಡುವವರೇ ಹೆಚ್ಚು. ಸಂಬಂಧಗಳು ಹುಟ್ಟೋದು ರಕ್ತದಿಂದ, ಆದರೆ ನಮ್ಮವರು ಅನ್ನೋ ಭಾವನೆಗಳು ಹುಟ್ಟೋದು ಮನಸ್ಸಿನಿಂದ ಮಾತ್ರ. ಆದರೆ ನೋಡೋ ದೃಷ್ಟಿ, ಅರ್ಥ ಮಾಡಿಕೊಳ್ಳುವ ಮನಸ್ಸು, ಮಾತನಾಡುವ ನಾಲಿಗೆ ಸರಿ ಇಲ್ಲದಿದ್ದರೆ ಯಾವ ಸಂಬಂಧಗಳು ಅರ್ಥವೇ ಇರುವುದಿಲ್ಲ. ಸುರಿದು ಹೋದ ಮಳೆ ಸರಿದು ಹೋದ ವೇಳೆ ಮತ್ತೆ ಸಿಗಲಾರದು. ಹಾಗಂತ ಅದರೊಳಗೆ ನಾವುಗಳು ಕಳೆದು ಹೋಗಲಾರೆವು. ಕೈ ಒಳಗಿರದ ಕೈಗೆ ಸಿಗಲಾರದ ನಾಳೆಗಳ ಚಿಂತೆ ಬೇಡ. ಕಣ್ಣೆದುರಿಗಿರುವ ಈ ಕ್ಷಣಗಳಲ್ಲಿ ಬದುಕುವ ಸೊಗಸು ನಮ್ಮೊಳಗಿರಲಿ. ನಾಳೆ ಬರುವ ಹೊಸಬರು ನಾಡಿದ್ದು ಮರೆತು ದೂರವಾಗ್ತಾರೆ. ಇನ್ನು ಗಟ್ಟಿಯಾಗಿ ಹೇಳಬೇಕೆಂದರೆ ಅದೆಷ್ಟೋ ಸಲ ನಮ್ಮ ನೆರಳೇ ನಮ್ಮ ಜೊತೆ ಇರುವುದಿಲ್ಲ. ಆದ್ದರಿಂದ ಇವತ್ತು ಜೊತೆಗಿರುವವರು ನಾಳೆ ಕಷ್ಟ ಸುಖದಲ್ಲಿ ಭಾಗಿಯಾಗುವರೆಂಬ ಭ್ರಮೆ ಬೇಡ. ಜೊತೆಯಾಗಿ ಇರುವಷ್ಟು ಕ್ಷಣ, ಗಂಟೆ, ದಿನ ಖುಷಿ ಖುಷಿಯಲ್ಲಿ ಇರೋಣ. ಶ್ರೀಕೃಷ್ಣಂ ಒಂದೇ ಜಗದ್ಗುರು. ಎಲ್ಲರಿಗೂ ಒಳ್ಳೆಯದಾಗಲಿ.